ನಮಸ್ತೆ ಸ್ನೇಹಿತರೆ. ಗಣೇಶನು ಶಿವ ಮತ್ತು ಪಾರ್ವತಿಯ ಪುತ್ರ. ಅವನನ್ನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ ಮತ್ತು ಎಲ್ಲ ಪೂಜೆಗಳ ಆರಂಭದಲ್ಲಿ ಅವನನ್ನು ಪ್ರಾರ್ಥಿಸಲಾಗುತ್ತದೆ. ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿದಾಗ ಗಣೇಶನನ್ನು ಪ್ರಾರ್ಥಿಸಲಾಗುತ್ತದೆ. ಜ್ಞಾನವನ್ನು ಪಡೆಯಲು ಬುದ್ಧಿ ಗಣಪತಿ, ಅಡೆತಡೆಗಳನ್ನು ನಿವಾರಿಸಲು ಸಂಕಟನಾಶನ ಗಣಪತಿ, ಪರೀಕ್ಷೆಗಳಲ್ಲಿ ಯಶಸ್ಸಿಗಾಗಿ ಪ್ರಾರ್ಥಿಸುವ ವಿದ್ಯಾ ಗಣಪತಿ ಮುಂತಾದ ಇತರ ರೂಪಗಳಲ್ಲಿ ಅವನನ್ನು ಪೂಜಿಸಲಾಗುತ್ತದೆ. ಗಣೇಶನನ್ನು ಜ್ಯೋತಿಷ್ಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ವೇದವ್ಯಾಸರು ಪಠಿಸುತ್ತಿದ್ದಾಗ ಗಣೇಶನು ಮಹಾಭಾರತವನ್ನು ಬರೆದಾನೆಂದು ಹೇಳಲಾಗುತ್ತದೆ. ಗಣೇಶನು ಅಡೆತಡೆಗಳನ್ನು ನಿವಾರಿಸುವವನು. ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ರಮ ಎರಡಕ್ಕೂ ಅಡೆತಡೆಗಳ ಪ್ರಭುವಾದ ವಿಘ್ನೇಶ್ವರ ಎಂಬ ಹೆಸರಿನಿಂದ ಅವನನ್ನು ಕರೆಯಲಾಗುತ್ತದೆ. ಗಣೇಶನು ಕಲಿಕೆ ಮತ್ತು ಅಕ್ಷರಗಳಿಗೆ ಪ್ರಧಾನ ದೇವರು. ಅವನನ್ನು ಬುದ್ಧಿ ಗಣಪತಿ ಎಂದು ಕರೆಯಲಾಗುತ್ತದೆ, ಅಂದರೆ ಬುದ್ಧಿ ಅಥವಾ ಜ್ಞಾನವನ್ನು ನೀಡುವವನು. ಕುಂಡಲಿ ಯೋಗದ ಪ್ರಕಾರ ಗಣೇಶನು ಮೂಲಾಧಾರ ಚಕ್ರ ಎಂದು ಕರೆಯಲ್ಪಡುವ ಮೊದಲ ಅಥವಾ ಮೂಲಭೂತ ಶಕ್ತಿ ಕೇಂದ್ರದಲ್ಲಿ ವಾಸಿಸುತ್ತಾನೆ. ಚಕ್ರವು ದೇಹದಲ್ಲಿರುವ ಶಕ್ತಿ ಕೇಂದ್ರಗಳಾಗಿವೆ ಮತ್ತು ಮಾನವ ದೇಹದಲ್ಲಿ ಪವಿತ್ರ ಶಕ್ತಿ ಚಕ್ರಗಳಿವೆ. ಗಣೇಶನು ನಮ್ಮ ಜೀವನಕ್ಕೆ ಅಡಿಪಾಯ ಅಥವಾ ಆಧಾರವನ್ನು ಒದಗಿಸುತ್ತಾನೆ ಮತ್ತು ಇತರ ಶಕ್ತಿ ಚಕ್ರಗಳನ್ನು ನಿರ್ವಹಿಸಲು ಮಾರ್ಗದರ್ಶನ ನೀಡುತ್ತಾನೆ. ಸುಬ್ರಹ್ಮಣ್ಯ ದೇವರು ಗಣೇಶನ ಸಹೋದರ. ಅವರಿಬ್ಬರು ತಮ್ಮ ಹೆತ್ತವರಾದ ಶಿವ ಮತ್ತು ಪಾರ್ವತಿ ದೇವರೊಂದಿಗೆ ಕೈಲಾಸ ಪರ್ವತದ ಮೇಲೆ ವಾಸಿಸುತ್ತಾರೆ. ಹಿಂದೂ ಮನೆಯಲ್ಲಿ ಪ್ರತಿಯೊಂದು ಪೂಜೆಯು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಗಣೇಶನಿಗೆ ಅರ್ಪಿತವಾದ ಹಲವಾರು ದೇವಾಲಯಗಳಿವೆ. ಕೆಲವು ದಂತಕಥೆಗಳ ಪ್ರಕಾರ ಪರಶುರಾಮನು ತನ್ನ ಶತ್ರುಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡಿದ್ದಕ್ಕಾಗಿ ಶಿವನಿಗೆ ಧನ್ಯವಾದ ಹೇಳಲು ಹೋದನು. ಆದಾಗ್ಯೂ ಪರಶುರಾಮನು ತನ್ನ ತಂದೆಗೆ ತೊಂದರೆ ಕೊಡುವುದನ್ನು ಬಯಸದ ಕಾರಣ ಗಣೇಶನು ಪರಶುರಾಮನನ್ನು ಭೇಟಿಯಾಗಲು ಬಿಡಲಿಲ್ಲ. ಕೋಪಗೊಂಡ ಪರಶುರಾಮನು ಗಣೇಶನೊಂದಿಗೆ ಹೋರಾಡಲು ಪ್ರಾರಂಭಿಸಿದನು. ಗಣೇಶನು ಗೆಲ್ಲುವ ಹಂತದಲ್ಲಿದ್ದಾಗ ಪರಶುರಾಮನು ತನ್ನ ಕೊಡಲಿಯನ್ನು ಗಣೇಶನ ಮೇಲೆ ಎಸೆದನು. ಆದಾಗ್ಯೂ ಗಣೇಶನು ಪ್ರತಿದಾಳಿ ಮಾಡಲಿಲ್ಲ, ಏಕೆಂದರೆ ಕೊಡಲಿಯನ್ನು ಅವನ ತಂದೆ ಶಿವನು ಉಡುಗೊರೆಯಾಗಿ ನೀಡಿದ್ದನು. ಅವನು ಕೊಡಲಿಯನ್ನು ತನಗೆ ಒಡೆಯಲು ಬಿಟ್ಟನು ಮತ್ತು ಕೊಡಲಿಯು ಅವನ ದಂತವನ್ನು ಕತ್ತರಿಸಿ ನೆಲದ ಮೇಲೆ ಬಿದ್ದಿತು. ಇನ್ನೊಂದು ದಂತಕಥೆಯ ಪ್ರಕಾರ ಗಣೇಶನು ವೇದವ್ಯಾಸರಿಗಾಗಿ ಮಹಾಭಾರತವನ್ನು ಬರೆಯುತ್ತಿದ್ದಾಗ ಅವನು ಬರೆಯುತ್ತಿದ್ದ ಗರಿ ಮುರಿದು ಹೋಯಿತು. ವಿರಾಮವಿಲ್ಲದೆ ನಿರಂತರವಾಗಿ ಬರೆಯುವ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಅವನು ತನ್ನ ದಂತವನ್ನು ಮುರಿದು ಮಹಾಭಾರತವನ್ನು ಬರೆದನು. ಹಬ್ಬದಲ್ಲಿ ಅಪಾರ ಪ್ರಮಾಣದ ಸಿಹಿ ತಿಂಡಿಗಳನ್ನು ಸೇವಿಸಿದ ನಂತರ ಗಣೇಶನು ತನ್ನ ವಾಹನದ ಇಲಿಯ ಮೇಲೆ ಮನೆಗೆ ಹಿಂತಿರುಗುತ್ತಿದ್ದನು. ಒಂದು ಹಾವು ಅವರನ್ನು ಬೆಚ್ಚಿಬೀಳಿಸಿತು. ಇದರಿಂದಾಗಿ ಗಣೇಶನು ಬಿದ್ದನು ಮತ್ತು ಅವನ ಹೊಟ್ಟೆ ಒಡೆದು ಆಹಾರವನ್ನು ಚೆಲ್ಲಿದನು. ಆಕಾಶದಿಂದ ನೋಡುತ್ತಿದ್ದ ಚಂದ್ರನು ಗಣೇಶನ ವಿಚಿತ್ರವಾದ ದುಂಡಾದ ನೋಟವನ್ನು ನೋಡಿ ನಕ್ಕನು. ಚಂದ್ರನ ದುರಹಂಕಾರ ಮತ್ತು ಅಪಹಾಸ್ಯದಿಂದ ಮನನೊಂದ ಗಣೇಶನು ಅವನು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾನೆ, ಮಸುಕಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾನೆ ಎಂದು ಶಪಿಸಿದನು. ಚಂದ್ರನು ಕಣ್ಮರೆಯಾಗಲು ಪ್ರಾರಂಭಿಸಿದಾಗ ಜಗತ್ತು ಕತ್ತಲೆ ಮತ್ತು ಅಸಮತೋಲನವನ್ನು ಎದುರಿಸಿತು. ಚಂದ್ರನು ಕ್ಷಮೆಯಾಚಿಸಿದನು ಮತ್ತು ಕ್ಷಮೆಯನ್ನು ಕೇಳಿದನು. ಇದು ಗಣೇಶನನ್ನು ಶಾಪವನ್ನು ಮೃದುಗೊಳಿಸಲು ಪ್ರೇರೇಪಿಸಿತು. ಚಂದ್ರನು ಶಾಶ್ವತವಾಗಿ ಕಣ್ಮರೆಯಾಗುವುದಿಲ್ಲ, ಬದಲಾಗಿ ಕ್ಷೀಣಿಸುತ್ತಾನೆ. ಪ್ರತಿ ತಿಂಗಳು ಒಂದು ಸಂಪೂರ್ಣ ಕತ್ತಲೆ ರಾತ್ರಿ, ಅಂದರೆ ಅಮಾವಾಸ್ಯೆ ಬರುತ್ತದೆ ಎಂದು ಗಣೇಶ ಘೋಷಿಸಿದನು. ಇದಲ್ಲದೆ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದರಿಂದ ಸುಳ್ಳು ಆರೋಪಗಳು ಅಥವಾ ದುರದೃಷ್ಟ ಬರುತ್ತದೆ ಎಂದು ಅವನು ಶಪಿಸಿದನು. ಈ ದಂತಕಥೆಯು ನಮ್ರತೆ ಮತ್ತು ಗೌರವದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದು ದುರಹಂಕಾರದ ವಿರುದ್ಧ ಪಾಠವಾಗಿ ಕಾರ್ಯನಿರ್ವಹಿಸುತ್ತದೆ. ಗಣೇಶನಿಗೆ ಆನೆ ತಲೆ ಹೇಗೆ ಬಂದಿತು ಎನ್ನುವ ಕಥೆಯಲ್ಲಿ ಅನೇಕ ಕಥೆಗಳಿವೆ. ಅದರಲ್ಲಿ ಇದು ಒಂದು. ಶನಿದೇವನಿಗೆ ಶಾಪ ನೀಡಲಾಗಿತ್ತು, ಅವನು ನೇರವಾಗಿ ನೋಡುವ ಯಾರಾದರೂ ನಾಶವಾಗುತ್ತಾರೆ ಎಂದು. ಅವನಿಗೆ ಇದು ತಿಳಿದಿತ್ತು, ಆದ್ದರಿಂದ ಅವನು ಬಾಲಗಣೇಶನನ್ನು ನೋಡಲು ಹಿಂಜರಿದನು. ಪಾರ್ವತಿಯು ತನ್ನ ಹೊಸದಾಗಿ ಸೃಷ್ಟಿಸಲ್ಪಟ್ಟ ಮಗನನ್ನು ಎಲ್ಲ ದೇವತೆಗಳು ಆಶೀರ್ವದಿಸಬೇಕೆಂದು ಬಯಸಿದಳು. ಶನಿಯ ಹಿಂಜರಿಕೆಯ ಹೊರತಾಗಿಯೂ ಅವಳು ಮಗುವನ್ನು ನೋಡುವಂತೆ ಒತ್ತಾಯಿಸಿದಳು. ಶನಿ ಗಣೇಶನ ಮೇಲೆ ದೃಷ್ಟಿ ನೆಟ್ಟಾಗ ಮಗುವಿನ ತಲೆ ತಕ್ಷಣವೇ ಅವನ ದೇಹದಿಂದ ಬೇರ್ಪಟ್ಟಿತು. ದುಃಖದಲ್ಲಿ ವಿಷ್ಣು ಗಣೇಶನ ತಲೆಗೆ ಬದಲಿಯನ್ನು ಹುಡುಕಲು ಹೋದನು. ಅವನು ಮರಿ ಆನೆಯನ್ನು ಕಂಡುಕೊಂಡು ಅದರ ತಲೆಯನ್ನು ಗಣೇಶನ ದೇಹದ ಮೇಲೆ ಇರಿಸಿ ಅವನನ್ನು ಪುನರ್ಜೀವನಗೊಳಿಸಿದನು. ಈ ಕಥೆಯು
ಕಥೆಯು ವಿಧಿಯ ಮೇಲೆ ಶನಿಯ ಶಕ್ತಿಯನ್ನು, ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಮತ್ತು ಬುದ್ಧಿವಂತಿಕೆಯ ಉಡುಗೊರೆಯೊಂದಿಗೆ ವಿನಾಶಕಾರಿ ಘಟನೆಯನ್ನು ಮಂಗಳಕರ ಆರಂಭವಾಗಿ ಪರಿವರ್ತಿಸುವುದನ್ನು ಎತ್ತಿ ತೋರಿಸುತ್ತದೆ. ದೇವರುಗಳು ಸಹ ವಿಧಿ ಅಥವಾ ಕರ್ಮದಿಂದ ಹೇಗೆ ಬಂಧಿತರಾಗುತ್ತಾರೆ ಎಂಬುದನ್ನು ವಿವರಿಸಲು ಈ ಕಥೆಯನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ ಮತ್ತು ಗಣೇಶನ ವಿಶಿಷ್ಟ ನೋಟದ ಮೂಲವನ್ನು ಸಹ ವಿವರಿಸುತ್ತದೆ. ಓಂ ಗಂ ಗಣಪತಯೇ ನಮಃ. 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 ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.